ಮುಖದಲ್ಲಿ ಬಂಗು, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಈ ರೆಮಿಡಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಐಸ್ ಕ್ಯೂಬ್ಗಳನ್ನ ಪ್ರತಿದಿನ ಮುಖಕ್ಕೆ ರಬ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಒಂದು ಬೌಲ್ಗೆ 2 ಸ್ಪೂನ್ ಹೆಸರು ಕಾಳನ್ನು ಹಾಕ್ಕೊಂಡು 3 ಸ್ಪೂನಷ್ಟು ಅಕ್ಕಿನ ಹಾಕೋಬೇಕು. ಇದಿಷ್ಟನ್ನು ಚೆನ್ನಾಗಿ ತೊಳೆದು ಕಾಳು ಮುಳುಗುವಷ್ಟು ನೀರನ್ನ ಹಾಕಿ ರಾತ್ರಿ ಪೂರ್ತಿ ಹಾಗೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಕಾಳು ಚೆನ್ನಾಗಿ ನೆಂದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆ ನೀರನ್ನ ಸೆಪ್ರೇಟ್ ಮಾಡಿಕೊಂಡು ಅದೆಷ್ಟನ್ನು ಚೆನ್ನಾಗಿ ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ರುಬ್ಬಿಟ್ಕೊಂಡಿರುವಂತಹ ಈ ಪೇಸ್ಟನ್ನು ಒಂದು ಸೆಪ್ರೇಟ್ ಬೌಲ್ಗೆ ಹಾಕೊಂಡು ಅದಕ್ಕೆ 3 ಸ್ಪೂನ್ನಷ್ಟು ಜ್ಯೇಷ್ಠ ಮಧು ಪೌಡರನ್ನು ಹಾಕೋಬೇಕು. ಲಿಕೋರೈಸ್ ಪೌಡರ್ ಅಂತ ಸಿಗುತ್ತೆ, ಎಲ್ಲ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನ್ಗಳಲ್ಲಿ ಸಿಗುತ್ತೆ, ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ನ ಆ್ಯಡ್ ಮಾಡಿರ್ತೀನಿ, ನೀವು ಶಾಪ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಎತ್ತಿಟ್ಕೊಂಡಿರುವಂತಹ ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐಸ್ ಕ್ಯೂಬ್ ಟ್ರೇಗೆ ಹಾಕಿ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಐಸ್ ಕ್ಯೂಬ್ಸ್ ಗಳಾದ್ಮೇಲೆ ಕ್ಲೀನ್ ಆಗಿರೋ ಮುಖಕ್ಕೆ ಈ ಐಸ್ ಕ್ಯೂಬ್ ಗಳಿಂದ ರಬ್ ಮಾಡಿ 30 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಇಂದ ಫೇಸ್ ವಾಶ್ ಮಾಡಿ ನೆಕ್ಸ್ಟ್ ಮಾಯಿಶ್ಚರೈಸ್ ಸನ್ಸ್ಕ್ರೀನ್ ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಪ್ರತಿದಿನ ಇದೇ ರೀತಿ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ, ಹಾಗೆ ಪಿಗ್ಮೆಂಟೇಷನ್ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.